ಹಾಯ್ ನಮಸ್ಕಾರ. ನನಗೆ ಲಿಟ್ರಲಿ ಈ ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇವತ್ತಿನ ರಿಸಲ್ಟ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಐರ್ಲೆಂಡ್ ವಿರುದ್ಧ ಇಂಡಿಯಾ ಸೋಲೋದ. ನಾನು ಅಂದ್ಕೊಂಡಿದ್ದೆ ಅದೊಂದು ಕೇಕ್ ವಾಕ್ ಅಂತ. ಅವರ ಪ್ಲೇಯರ್ಗಳ ಬಗ್ಗೆ ಕೂಡ ಹೆಚ್ಚಿನ ಪರಿಚಯ ಇರಲಿಲ್ಲ, ಕೆಲವೊಬ್ಬರನ್ನ ಬಿಟ್ಟರೆ. ಆದರೆ 34 ಐರ್ಲೆಂಡ್ ಇಂಡಿಯಾನ ಬೀಟ್ ಮಾಡುತ್ತೆ. ನಿಜಕ್ಕೂ ಇವತ್ತು ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಲೇ ಒಂಥರ ಕರಾಳ ದಿನ ಅಂತ ಹೇಳಬೇಕು. ಯಾಕಂತಂದರೆ ಕ್ರಿಕೆಟ್ ಫ್ಯಾನ್ಸ್ಗೆ ಇದು ಗೊತ್ತಾಗ್ತಿರುತ್ತೆ ಒಳಗೆ ಏನಾಗಿದೆ ಅಂತ. ಇದುವರೆಗೆ ನಾವು 2007 ಆಲ್ಮೋಸ್ಟ್ T20 ಆಡ್ತಾ ಇದ್ದೀವ, 6-7 ಆಡ್ತಾ ಇದ್ದೀವಿ. ಇದುವರೆಗೆ ನಾನ್ ಟೆಸ್ಟ್ ಪ್ಲೇಯಿಂಗ್ ನೇಷನ್ ಜೊತೆಗೆ ಇಂಡಿಯಾ ಸೋತಿದ್ದೇ ಇಲ್ಲ. 2009 ನಾವು ಆಡಿದ್ದೀವಿ ಐರ್ಲೆಂಡ್ ಜೊತೆಗೆ 8 T20 ಇದುವರೆಗೆ ಆಡಿದ್ದೀವಿ. 8ಕ್ಕೆ 8 ಕೂಡ ಡಾಮಿನೇಟಿಂಗ್ ವಿಕ್ಟ್ರಿ. ಒನ್ ಡೇ ಅಂತ ಬಂದಾಗ ನಾವು ಕೆಲವೊಂದು ಟೀಮ್ ಜೊತೆ ಸೋತಿದ್ದೀವಿ. ಕೆನ್ಯಾ ನಮ್ಮನ್ನು ಸೋಲಿಸಿದೆ. ಶ್ರೀಲಂಕಾ ಹಿಂದೆ ಸ್ವಲ್ಪ ಟೆಸ್ಟ್ ಆಡ್ತಾ ಇರಲಿಲ್ಲ ಅವರು ಸೆಂಟ್ರಲ್ಲಿ, ಸೊ ಆಗ ಅವ್ರ ಮೇಲೆ ಸೋತಿದ್ದೀವಿ. ಬಾಂಗ್ಲಾದೇಶ್ ನಮ್ಮನ್ನು ಒಂದು ಸಲ ಟೂರ್ನಮೆಂಟಿಂದನೇ, ವರ್ಲ್ಡ್ ಕಪ್ಪಿಂದನೇ ಹೊರಗಡೆ ಹಾಕಿದ್ದಾರೆ. ಸೊ ಈ ಥರದ್ದೆಲ್ಲ ಫಲಿತಾಂಶಗಳು ಬಂದಿದೆ. ಆದರೆ T20 ಅಂತ ಬಂದಾಗ ಐರ್ಲೆಂಡ್ ವಿರುದ್ಧ ಇವತ್ತಿನ ಸೋಲಿದೆಯಲ್ಲ, ಇದು ನಿಜಕ್ಕೂ ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡೋದು ಗೊತ್ತಾಗಲ್ಲ. ಬಟ್ ಒಂದು ವಿಚಾರ ಹೇಳಬೇಕು ಐರ್ಲೆಂಡ್ ಟೀಮ್ ಬಗ್ಗೆ. ಅವರ ಬೌಲಿಂಗ್, ಅವರ ಬ್ಯಾಟಿಂಗ್, ಹಾಗೆ ಅವರ ಫೀಲ್ಡಿಂಗ್ ವಾಸ್ ಟಾಪ್ ನಾಚ್. ಅವರು ಟೀಮ್ ಈ ಒಂದು ಮ್ಯಾಚನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು. ಜೊತೆಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೌಲಿಂಗ್ ಮಾಡಬೇಕು. ನಿಮಗೆ ಗೊತ್ತು ಸಂಜು ಸ್ಯಾಮ್ಸನ್ ಎಷ್ಟು ಸಲ ಇನ್ಸೈಡ್ ಎಜ್ ಬೋಲ್ಡ್ ಆಗಿದ್ದಾರೆ ಅಂತ. ಅದೇ ಲೆಂತಲ್ಲಿ ಆಡಿದ್ರು. ಕೀಪರ್ಗೆ ಎಡ್ಜ್ ಆಗಬೇಕು, ಇಲ್ಲಾಂದರೆ ಬೋಲ್ಡ್ ಆಗಬೇಕು. ಇಶಾನ್ ಕಿಶನ್ದು ಗೊತ್ತು ಅವರಿಗೆ ಯಾವ ರೀತಿ ವಿಕೆಟ್ ಟು ವಿಕೆಟ್ ಆಡಿಸಿದ್ರೆ ಅವರು ಒಂದು ಲೆಗ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ. ಮೇಲೆ ಟಾಪ್ ಎಡ್ಜ್ ಆಯಿತು. ಶ್ರೇಯಸ್ ಅಯ್ಯರ್ಗೆ ಶಾರ್ಟ್ ಬಾಲ್ ಫೇಸ್ ಮಾಡೋದು ಒಂದು ಇಶ್ಯೂ ಇದೆ, ಅದನ್ನು ಕೂಡ ಅವ್ರು ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಸೊ ಅದಾದಮೇಲೆ ನೀವು ನೋಡಿದ್ರೆ ಒಬ್ಬರಾದ್ಮೇಲೆ ಒಬ್ಬರು ನಿಜಕ್ಕೂ ಇವತ್ತಿನ ಮ್ಯಾಚ್ನ ಪೋಸ್ಟ್ ಮಾರ್ಟಮ್ ಹೇಗೆ ಮಾಡೋದು ಅಂತಲೇ ಸ್ವಲ್ಪ ಟಫ್ ಆಗ್ತಾ ಇದೆ. ನಾನು ಹೇಳ್ತೀನಿ, ನಮ್ಮನ್ನು ಇವತ್ತು ಲೆಟ್ ಡೌನ್ ಮಾಡಿದೆ ನಮ್ಮ ಬೌಲಿಂಗ್, ಎಸ್ಪೆಷಲಿ 2 ಓವರ್. ಒಂದು ಪ್ರಸಿದ್ಧ ಕೃಷ್ಣ ಅವರ ಓವರ್ 27 ರನ್ ಕೊಡ್ತಾರೆ. ಪ್ರಸಿದ್ಧ ಕೃಷ್ಣ ಅಂತ ಅನ್ಸೈಡ್ ಆ್ಯಂಡ್ ಬೌಲರ್ ನಾನು ನೋಡೇ ಇಲ್ಲ. ಯಾಕಂತಂದರೆ ಒಂದಿನ ಗ್ಲೆನ್ ಮೆಗ್ರಾ ರೇಂಜಿಗೆ ಹಾಕ್ತಾರೆ, ಇನ್ನೊಂದು ದಿನ ಅಶೋಕ್ ಡಿಂಡಾ ತಮ್ಮನ ಥರ ಬೌಲ್ ಮಾಡ್ತಾರೆ. ನಮ್ಮ ಕನ್ನಡಿಗ ಇವತ್ತು ಹಾರ್ಡ್ ಅನ್ಸ್ಬೋದು, ಹಾರ್ಶ್ ಅನ್ಸ್ಬೋದು, ಬಟ್ ಸ್ಟಿಲ್ ಐ ವಿಲ್ ಟೆಲ್ ದಿಸ್. ಸೋತಾಗ ಆಳಿಗೊಂದು ಕಲ್ಲು ಅಂತ ಹೇಳೋದಲ್ಲ. ನಾವು ಕೆಲವೊಂದು ಟೂರ್ನಮೆಂಟ್ಗಳನ್ನು ಆಡಬೇಕಾದ್ರೆ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕು. ಯಾರೂ ಕೂಡ T20ಲಿ ದೆ ಕ್ಯಾನ್ ಗಿವ್ ಯು ಸರ್ಪ್ರೈಸ್. ನಾನಂತ ಹೇಳಿ ಹಾಗಂತ ಇವರೇನು ತುಂಬ ನೆಗ್ಲೆಕ್ಟ್ ಮಾಡಿ ಆಡಿದ್ರು ಅಂತಲ್ಲ, ಬಟ್ ಅವರು ಇವತ್ತು ನಮ್ಮನ್ನು ಔಟ್ ಪ್ಲೇ ಮಾಡಿದ್ರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ. ನೀವು ನೋಡಿದ್ರೆ ಅಭಿಷೇಕ್ ಶರ್ಮಾ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಸಂಜು ಸ್ಯಾಮ್ಸನ್ ನಿಮಗೆ ಗೊತ್ತು, ಅವ್ರು ಯಾರ ಮೇಲೇನೂ ಹಾಗೆ, ಅದು ಆಸ್ಟ್ರೇಲಿಯಾನ, ನ್ಯೂಜಿಲೆಂಡ್ ಯಾರ ಮೇಲಾದರೂ ಕೂಡ ಅವ್ರು ಆಡೋದು ಅದೇ ರೀತಿ. ಇಶಾನ್ ಕಿಶನ್ದು ಕೂಡ ಹಾಗೇನೆ. ಶ್ರೇಯಸ್ ಅಯ್ಯರ್ 3 ರನ್ ಗಳಿಸಿದ್ರು. ಬಟ್ ಆ್ಯಸ್ ಎ ಕ್ಯಾಪ್ಟನ್ ಇಷ್ಟು ಕೆಟ್ಟ ಸ್ಟಾರ್ಟ್ ಯಾವ ಕ್ಯಾಪ್ಟನ್ ಕೂಡ ಬಯಸೋದಿಲ್ಲ. ಒಂದು ಎರಾ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಇದೊಂದು ಜಸ್ಟ್ ಇಂಗ್ಲೆಂಡ್ ಸೀರೀಸಿಗೆ T20 ಸೀರೀಸ್ ಜುಲೈ 5 ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೊಂದು ವಾರ್ಮಪ್ 2 ಮ್ಯಾಚ್ಗಳು ಅಂತಲೇ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿದ್ದು. ಬಟ್ ಹ್ಯಾಟ್ಸ್ ಆಫ್ ಫಾರ್ ಐರ್ಲೆಂಡ್, ಅವರ ಒಂದು ಕಮಿಟ್ಮೆಂಟಿಗೆ, ಅವರ ಒಂದು ಪ್ಲ್ಯಾನಿಂಗಿಗೆ. ಹಾಗೆ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್. ನನಗೆ ಗೊತ್ತಿಲ್ಲ ಏನು ತಿಲಕ್ ವರ್ಮಾಗೆ ಯಾಕೆ ವೈಸ್ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ ಅಂತ. ರಜತ್ ಪಟಿದಾರನ ತಗೊಳ್ಳಿ ಅಂತ ಬಡ್ಕೋತಾ ಇದ್ವಿ, ಬಟ್ ಕೇಳೋರು ಯಾರಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್, ನನಗಂತೂ ಈ ವ್ಯಕ್ತಿಲಿ ಏನು ಟ್ಯಾಲೆಂಟ್ ನೋಡಿದಾರೋ ನನಗೆ ಗೊತ್ತಾಗಿಲ್ಲ. ಕೃಣಾಲ್ ಪಾಂಡ್ಯ ಅವ್ರನ್ನ ತಗೊಳ್ಳಿ, ಒಳ್ಳೆ ಬ್ಯಾಟಿಂಗ್ ಇದೆ, ಬೌಲಿಂಗ್ ಇದೆ, ಜೊತೆಗೆ ಟೈಮ್ಲಿ ಬಂದು ಬ್ಯಾಟ್ ಮಾಡ್ತಾರೆ ಅಂತ ಅವ್ರನ್ನ ತೊಗೊಂಡಿದ್ದಾರೆ. ಸುಂದರ್ನ ಅದೇನು ಸುಂದರವಾಗಿ ಆಡಿದ್ರು ನಿಮಗೆ ಗೊತ್ತಿದೆ. ಶಿವಮ್ ದುಬೆ ನನಗನ್ಸಿದ್ದು ಅವರಿರೋ ತನಕ ಮ್ಯಾಚ್ ಒಂದು ಹಂತಕ್ಕಿತ್ತು. ನನಗೆ ಎಲ್ಲೋ ಒಂದು ಕಡೆ ಒಂದು ಹೋಪ್ ಇತ್ತು. ಸೀರಿಯಸ್ಲಿ ಹೇಳಬೇಕಂತಂದರೆ ಫಸ್ಟ್ 4 ವಿಕೆಟ್ ಹೋಯ್ತಲ್ಲ, ಆಗಲೇ ಒಂದು ಎದೆಲ್ ಡವಡವ ಅಂತ ಇತ್ತು. ನಮ್ಮದೊಂದು ಗ್ರೂಪ್ ಇದೆ ಸ್ಪೋರ್ಟ್ಸ್ ಅಡ್ಡ ಅಂತ, ಅದ್ರಲ್ಲಿ ನಮ್ಮ ಒಂದಷ್ಟು ಕ್ರಿಕೆಟ್ ಫ್ಯಾನ್ಸ್ ಇದ್ದೀವಿ ನಾವು. ಅಲ್ಲೇ ಪ್ರಶ್ನೆ ಬಂದಾಗ ಆಗಲೂ ಕೂಡ ಗೆಲ್ತಾರೆ ಅಂತ ಒಂದು ವಿಶ್ವಾಸ ಆಯಿತು. ಬಟ್ ಒನ್ಸ್ ಶಿವಮ್ ದುಬೆ ಔಟ್ ಆದಾಗ ಕ್ಲಿಯರ್ ಕಟ್ ಮ್ಯಾಚ್ ಮುಗೀತು. ಸ್ಟಿಲ್ ಹರ್ಷಿತ್ ರಾಣಾ ಬಂದು ಏನಾದರೂ ಫೈನಲಿ ಕಮಾಲ್ ಮಾಡ್ತಾರಾ ಅಂತ ನೋಡಿದ್ರೆ ಇಲ್ಲ, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಎಲ್ಲಿ ಯಾವ ರೀತಿ ಹೇಳೋದು, ನನಗೆ ಯಾಕೆ ಗೊತ್ತಾ, ಬೌಲಿಂಗಲ್ಲಿ ನೋಡಿದಾಗ ಅದೇ ಪಿಚ್ಚಲ್ಲಿ ಹರ್ಷದೀಪ್ ಸಿಂಗ್ ಲಾಸ್ಟ್ ಮಾಡ್ತಾರೆ ಅವರು 19ನೇ ಓವರ್. ಅದಕ್ಕಿಂತ ಮುಂಚೆ ನಮ್ಮ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮಾಡಿದ್ರು. ನಿಮಗೆ ಗೊತ್ತಿದೆ ಅವ್ರು ಹೊಡಿತಿದ್ದಾರೆ. ಆ 3 6 ಲಾಸ್ಟಿಗೆ ಅವ್ರು ಏನು ನೋಡ್ಸ್ಕೊಂಡ್ರಲ್ಲ, ಫಸ್ಟಿಗೆ ಶಾರ್ಟ್ ಹಾಕಿದ್ರು, ಪುಲ್ ಮಾಡಿದ್ರು, ಆ ಕಡೆ ಹಿಂದೆ ಹೋಯಿತು. ನೆಕ್ಸ್ಟ್ 2 ಬಾಲ್ ಯಾರ್ಕರ್ ಅಂತೂ ಪ್ರಸಿದ್ಧ ಕೃಷ್ಣ ಕರೆಕ್ಟಾಗಿ ಡೆಲಿವರ್ ಮಾಡಿದ್ದು ನಾನು ನೋಡೇ ಇಲ್ಲ. ಬುಮ್ರಾ ಅಂತ ಬೌಲರ್ಗಳು ಯಾಕೆ ಇವತ್ತಿಗೂ ಕೂಡ ನಿಂತಿದ್ದಾರೆ ಅಂತಂದರೆ, ಈ ಒಂದು IPL ಅವ್ರಿಗೆ ಕೆಟ್ಟದಾಗಿ ಹೋಗಿರ್ಬೋದು ಬುಮ್ರಾಗೆ. ಪ್ರಸಿದ್ಧ ಕೃಷ್ಣಗೆ ಕರೆಕ್ಟಾಗಿ ಒಂದು ಯಾರ್ಕರ್ನ ಡೆಲಿವರಿ ಮಾಡೋದು ನಿಜವಾಗ್ಲೂ ಗೊತ್ತಿಲ್ಲ. ಇವತ್ತಿನ ಮ್ಯಾಚಲ್ಲಿ 2 ಕೂಡ ಸ್ಲಾಟಿಗೆ ಹಾಕ್ತಾರೆ, 2 ಕೂಡ ನೀಟಾಗಿ ಎತ್ತು ಹಾಕಿದ್ರು ಅವರು. ಸೊ ನೀವು ಇಂಥ ಐರ್ಲೆಂಡ್ ಕೈಲೇ ಹೊಡ್ಸ್ಕೋತೀರಾ ಅಂತಂದರೆ ನೆಕ್ಸ್ಟ್ ಇಂಗ್ಲೆಂಡ್ ಮೇಲೆ ಆಡ್ತೀರಾ ಹೇಗೆ? ಮೊನ್ನೆ ಅಷ್ಟೇ ಅಫ್ಘಾನಿಸ್ತಾನ ಮೇಲೆ ಎಂಥ ಬ್ಯೂಟಿಫುಲ್ ಆದಂಥ ಬೌಲಿಂಗ್ ಅಟ್ಯಾಕ್ ಇತ್ತು ನಮ್ಮದು. ನನಗನ್ಸುತ್ತೆ ಭುವನೇಶ್ವರ್ ಕುಮಾರ್, ನಾನು RCB ಪರವಾಗಿ ಮಾತನಾಡ್ತಿದ್ದೀನಿ ಅಂತ ಅನಿಸ್ಬೋದು, ಬಟ್ ನಾನು ಪ್ಯೂರ್ ಟ್ಯಾಲೆಂಟ್ ಬಗ್ಗೆ ಮಾತನಾಡಲೇಬೇಕು. ಭುವನೇಶ್ವರ್ ಕುಮಾರ್ ಎಷ್ಟು ಶಿಸ್ತಾಗಿ ಬೌಲಿಂಗ್ ಮಾಡಿದ್ರು. ನನಗೆ ಪ್ರಸಿದ್ಧೆಲ್ಲ ಇಷ್ಟು ರನ್ ಕೊಡ್ತಿರ್ಬೇಕು ಅನ್ಸೋದು. ನೀವೊಂದು ಅವಕಾಶ ಯಾಕೆ ಕೊಡಲ್ಲ, ಐರ್ಲೆಂಡ್ ಮೇಲೆ ಯಾಕೆ ಭುವನೇಶ್ವರ್ನ ಆಡಿಸಲ್ಲ ಅಂತ ನನಗೆ ಅನಿಸಿದ್ದಿದೆ. ಶಾಕಿಬ್ ಹುಸೇನ್ ಅಂತ SRHನ ಬೌಲರ್ ಎಷ್ಟು ಸಗದ ಮಾಡಿದ್ರು. ಇನ್ನೊಬ್ಬರು ಪ್ರಫುಲ್ ಹಿಂಗೆ. ಸೊ ಅವರ ಬೌಲಿಂಗ್ ಕೂಡ ಯಂಗ್ಸ್ಟರ್ಗಳು ಇಷ್ಟು ನೀಟಾಗಿ ಹಾಕಬೇಕಾದ್ರೆ ಪ್ರಸಿದ್ಧ ಕೃಷ್ಣಗೆ ನಿಜಕ್ಕೂ ಹೇಳ್ತೀನಿ
ತುಂಬ ಜನ ಕರ್ನಾಟಕದಿಂದ ಬಂದಂಥ ಪ್ಲೇಯರ್ಸ್ ನಾನು ನೋಡಿದ್ದೀನಿ. ಇನಿಷಿಯಲಿ ಎಷ್ಟು ಟಫ್ ಆಗಿ ಅವರು ಅಭಿಮನ್ಯು, ಮಿಥುನ್, ಶ್ರೀನಾಥ್ ಅರವಿಂದ್, ವಿನಯ್ ಕುಮಾರ್ ಇವರೆಲ್ಲರೂ ಕೂಡ ತುಂಬ ಎಫರ್ಟ್ ಹಾಕಿ ಬಂದಂಥವ್ರು. ಪ್ರಸಿದ್ಧು ಕೂಡ ಹಾಕಿದ್ದಾರೆ. ಬಟ್ ನಿಮ್ಗೆ ಅವಕಾಶ ಸಿಗ್ತದೆ ಎಲ್ಲ ಫಾರ್ಮ್ಯಾಟಲ್ಲೂ ಕೂಡ, ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ. ಕರ್ನಾಟಕದಿಂದ ಬರ್ತಿರೋದೇ ಲೆಕ್ಕದಲ್ಲಿ ಪ್ಲೇಯರ್ಗಳು. ಮಯಾಂಕ್ ಈಗ ಸೈಡ್ ಲೈನ್ ಆದರೂ, ಕರುಣ್ ಆಡ್ತಾ ಇಲ್ಲ. ಇನ್ನೊಂದು ಕಡೆ ಮನೀಶ್ ಪಾಂಡೆಗೆ ಅವಕಾಶ ಸಿಗಬೇಕಾಗಿತ್ತು, ಅವರಿಲ್ಲ. ಇರೋದೇ ದೇವದತ್ ಪಡಿಕ್ಕಲ್, KL ರಾಹುಲ್, ಪ್ರಸಿದ್ಧ ಕೃಷ್ಣ, 3 ಜನ. ಅದರಲ್ಲಿ ಪ್ರಸಿದ್ಧ ಈ ಥರ ಅವಕಾಶಗಳನ್ನು ಇದು ಮಾಡಿದ್ರೆ ಇವತ್ತು ಒನ್ ಆಫ್ ದ ಕಲ್ಪ್ರಿಟ್ ಅವರೇನೆ. ಅವ್ರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನನಗಂತೂ ಅನಿಸಿದ್ದೇನೆ. ಮತ್ತು ನಮ್ಮ ಬೌಲಿಂಗನ್ನು ನೋಡಿದ್ರೆ, ಇನ್ನೂ ನಾನು ಆ ಬೌಲಿಂಗ್ ಕಾರ್ಡನ್ನು ನಿಮಗೆ ಹೇಳ್ತೀನಿ. ಪ್ರಸಿದ್ಧ ಕೃಷ್ಣ 57, ಹಾಗೆ ಹರ್ಷಿತ್ ರಾಣಾ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಎಷ್ಟೇ ಅವ್ರನ್ನ ದತ್ತು ಪುತ್ರ ಏನೇ ಬೈಲಿ 3 ವಿಕೆಟ್ ತೊಗೊಂಡ್ರು, ಶಿಸ್ತಾ ಬೌಲಿಂಗ್ ಮಾಡಿದ್ರು. ಹರ್ಷದೀಪ್ ಕೂಡ, ಹಾಗೆ ಶಿವಮ್ ದುಬೆ ಕೂಡ ಸಕ್ಕದ ಬೌಲಿಂಗ್ ಮಾಡಿದ್ರು. ಹಾಗೆ ಅಕ್ಷರ್ ಪಟೇಲ್ ಸ್ಟಾರ್ಟಿಂಗಲ್ಲಿದ್ದಾದರೂ ಕೂಡ 1 ಓವರಲ್ಲಿ ಸ್ವಲ್ಪ ಆಚೀಚೆ ಆಯಿತು, ಬಟ್ 2 ವಿಕೆಟ್ ತೊಗೊಂಡಿದ್ದಾರೆ. ಬಟ್ ಓವರಾಲ್ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾದಂಥ ಬ್ಯಾಟಿಂಗ್ ಬೇಕಾಗಿತ್ತು ನಮ್ಮ ಕಡೆಯಿಂದ. ಹಾಗೆ ತುಂಬ ಯಂಗ್ಸ್ಟರ್ಸೇ ಆದ್ರೂ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ, ಆಯಿತಾ. ಬಟ್ ನನಗೆ ಇವತ್ತಿನ ಮ್ಯಾಚ್ನಲ್ಲಿ ಸ್ವಲ್ಪ ಮೆಚುರಿಟಿ ಬ್ಯಾಟಿಂಗಲ್ಲೂ ಕಾಣಿಸ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಐರ್ಲೆಂಡ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ನಾನು ಮತ್ತೆ ಅದನ್ನು ರಿಪೀಟ್ ಮಾಡಲೇಬೇಕು. ಅವರ ಫೀಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಕ್ಯಾಚಿಂಗಿಂದ ಹಿಡಿದು ಬೌಂಡ್ರಿಯಲ್ಲಿ ಬಾಲ್ಗಳನ್ನು ತಡೆದಿದ್ದು. ಅದರಲ್ಲೂ ನಮ್ಮ ಇಂಡಿಯನ್ ಅಲ್ಲಿಗೆ ಸ್ಟಡೀಸ್ಗೆ ಅಂತ ಹೋಗಿ ಬೌಲ್ ಮಾಡಿದ್ರು ನೋಡಿ, ಅವ್ರ ಹೆಸರು ಹೇಳ್ತೀನಿ. ಮೂಂಡ್ರಾ 4 ಓವರ್ಗೆ 26 ರನ್, 2 ವಿಕೆಟ್. ಮ್ಯಾಥ್ಯೂ ಹಂಫ್ರೆಸ್ ಅವರು 38 ಬಾಲಿಗೆ 3 ರನ್. ಹಾಗೆ ಹೊಲಾರ್ಡ್ ಅವರು ಕೂಡ ಡೆಬ್ಯೂ ಮಾಡಿದ್ದವ್ರಿಗೆ, ಇಬ್ಬರು ಡೆಬ್ಯೂ ಇದ್ದರು, ಮೂಂಡ್ರಾ ಹಾಗೆ ಮ್ಯಾಥ್ಯೂ ಹೊಲಾರ್ಡ್. 4 ಓವರ್ಗೆ 28 ರನ್, 3 ವಿಕೆಟ್ ತಗೊಳ್ತಾರೆ. ಸೊ ಅವರು ಯಂಗ್ಸ್ಟರ್ಸ್ ಫಸ್ಟ್ ಮ್ಯಾಚಲ್ಲಿ ಬಂದು ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ, ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಒಂದು ಮಿನಿಮಮ್ ಒಂದು 10-20 ಆದರೂ ಒಂದು T20 ಆಡಿದಂಥವ್ರು. ಸೊ ವೆರಿ ಡಿಸಪಾಯಿಂಟಿಂಗ್ ಇವತ್ತು. ಗೌತಮ್ ಗಂಭೀರ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ಬ್ಲ್ಯಾಕ್ ಮಾರ್ಕ್ ಇದು. ನೀವು ಹಿಂದೆ ನ್ಯೂಜಿಲೆಂಡ್ ಸೀರೀಸ್ ಸೋತಾಗ ನಾವು ನೋಡಿದ್ವಿ, ಬಾಂಗ್ಲಾದೇಶ ಅನಿಸುತ್ತೆ ಯಾವುದೊಂದು ಸೀರೀಸಲ್ಲಿ ಏನೋ ಒಂದು ಸ್ವಲ್ಪ ಡಮ್ಮಿಯಾಗಿ ಆಡಿದ್ರು ಇವರು. ಸೊ ಓವರಾಲ್ ನೋಡಿದ್ರೆ ಆ್ಯಸ್ ಅ ಫ್ಯಾನ್ ಇವತ್ತು ಭಾಳ ಹರ್ಟ್ ಆಗುತ್ತೆ. ಐರ್ಲೆಂಡ್ ವಿರುದ್ಧ ಸೋಲೋದಿದ್ದೀರಾ, ಇದನ್ನೆಲ್ಲ ಈ ಪಾಕಿಸ್ತಾನದವರೆಲ್ಲ ಇದಾರಲ್ಲ ತುಂಬ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು. ಅವರು ಖುಷಿ ಪಟ್ಟಿರ್ತಾರೆ. ಆಬ್ವಿಯಸ್ಲಿ ನಾವು ಕೆಲವೊಂದು ಸಲ ಡಮ್ಮಿ ಟೀಮ್ ಮೇಲೆ ಅವ್ರು ಸೋತಾಗ ನಾವು ಹೆಂಗೆ ಇದು ಮಾಡ್ತೀವೋ ಅದೇ ರೀತಿಯಾಗಿ ಅವ್ರಿಗೂ ಇವತ್ತು ಇನ್ನು ಕೆಲವರು ಇದಾರಲ್ಲ, ಮೈಕಲ್ ವಾನ್ ಅವರೆಲ್ಲ ಶುರು ಹಚ್ಕೋತಾರೆ ಇವತ್ತು. ಸೊ ಓವರಾಲ್ ವೈಭವ್ ಸೂರ್ಯವಂಶಿ ಇದ್ದಿದ್ರೆ ಏನಾದರೂ ಒಂದು ಚೇಂಜಸ್ ಆಗ್ತಾ ಇತ್ತಾ? ಡೆಫಿನೆಟ್ಲಿ ಚಾನ್ಸ್ ಇತ್ತು. ಯಾಕಂದರೆ ಆ ಹುಡುಗ ಆಲ್ಮೋಸ್ಟ್ 10 ಓವರ್ಗೆ ಒಂದಷ್ಟು ಉಡಾಯಿಸಿರೋನು. ಸೊ ಆ ಥರ ಒಂದು ಚಾನ್ಸಸ್ ಇತ್ತು. ಬಟ್ ಇಫ್ಸ್ ಆ್ಯಂಡ್ ಬಟ್ಸ್ ಕ್ರಿಕೆಟಲ್ಲಿ ಬರುತ್ತೆ ಹೋಗುತ್ತೆ. ಬಟ್ ನಾವು ಅದನ್ನು ಮತ್ತೆ ನಾನು ಬಟ್ ಅಂತ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಆ ಥರ ಆಗಿದೆ ಇವತ್ತು. ಸೊ ಓವರಾಲ್ ಒಂದು ಮರಿಬೇಕಾದಂಥ ದಿನ, ಆದರೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಒಂದು ಸೋಲು. ಬಟ್ ಈಗಲೇ ಎಚ್ಚೆತ್ಕೊಳ್ಳಿ, ನೆಕ್ಸ್ಟ್ ಮ್ಯಾಚಿಂದ ರೆಡಿಯಾಗಿ. ಇಲ್ಲೇ ಈ ಥರ ಆದರೆ ಜುಲೈ 1ರಿಂದ ಇಂಗ್ಲೆಂಡಿಗೆ ಹೋಗ್ತಾ ಇದ್ದೀರಾ. ಸೊ ಅಂದರೆ ಅಲ್ಲೇ ಪಕ್ಕದಲ್ಲೇ ನೀವು ಹೋಗ್ತಾ ಇರೋದು. ಇಟ್ಸ್ ಅ ವೇಕಪ್ ಕಾಲ್, ಬಿಗ್ ಟೈಮ್ ವೇಕಪ್ ಕಾಲ್. ಸೊ ಯಾವುದೇ ಟೀಮನ್ನು ಕೂಡ ಹಗುರಾಗಿ ತೊಗೊಳಕ್ಕಾಗಲ್ಲ. T20 ಆನ್ ದರ್ ಡೇ ದೆ ವಿಲ್ ಪರ್ಫಾರ್ಮ್. ಚಿಂದಿ ಉಡಾಯಿಸಿದ್ರು ಇವತ್ತು ಐರ್ಲೆಂಡ್. ಬಟ್ ಆ ಟೀಮ್ಗೊಂದು ಮಾತ್ರ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವೆಲ್ ಪ್ಲೇಡ್, ಯು ಡಿಸರ್ವ್ ಟು ವಿನ್. ಆಪೋನೆಂಟ್ ಯಾರೇ ಇರಲಿ, T20 ಚಾಂಪಿಯನ್ಸ್ ಆದಮೇಲೆ ನೀವು ಈ ಥರ ಬಂದು ಸೋಲೋದಿದೆಯಲ್ಲ, ಕಾಂಟ್ ಡೈಜೆಸ್ಟ್ ದಿಸ್.